ನಂದಾಗಿದೆ, ನೀವು ಮಾಡಿ. ಜೀವ, ನಿಂದು ಊಟ ಆಯ್ತಾ? ಸಂಜೆ ಕಾಲ್ ಮಾಡಿದ್ದಕ್ಕೆ ಮನೆಗೆ ಬೇಗ ಬರ್ತೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅಂತ ನಾವು ವೇಟ್ ಮಾಡ್ತಿದ್ದೀವಿ. ಇವಾಗ ನೋಡಿದ್ರೆ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಾವು ವೇಟ್ ಮಾಡ್ತಿದ್ದೀವಿ ಅಂತ ಗೊತ್ತಿರ್ಲಿಲ್ವ ನಿನಗೆ? ಗೊತ್ತಿತ್ತು, ಹಾಗೆ ಕ್ಲೈಂಟ್ ಸಿಕ್ಕಿದ್ರು, ಅವ್ರ ಜೊತೆ ಡಿನ್ನರ್ ಮಾಡಬೇಕಾಯ್ತು. ವಾಟ್ ಎವರ್, ನಾವು ವೇಟ್ ಮಾಡ್ತಿದ್ವಿ ಅಂತ ಗೊತ್ತಿತ್ತಾ ಇಲ್ವಾ? ಗೊತ್ತಿತ್ತು, ಆದರೆ ನಾನೇನು ಮಾಡೋಕ್ಕಾಗತ್ತೆ? ಕ್ಲೈಂಟ್ ಊಟ ಮಾಡಿ ಅಂತ ಹೇಳಿದ್ರು, ಆಗ ಇಲ್ಲ ನಮ್ಮ ಮನೇಲಿ ಊಟಕ್ಕೆ ವೇಟ್ ಮಾಡ್ತಿದ್ದೀರ ಅಂತ ಹೇಳೋದಕ್ಕಾಗತ್ತಾ? ಹಾಗೆ ಊಟ ಮಾಡ್ತಾ ಡಿಸ್ಕಷನು ಆಯಿತು, ಕಾಲ್ ಮಾಡೋದಕ್ಕಾಗಲಿಲ್ಲ. ಸರಿ, ನಾನು ಮಲಗ್ತೀನಿ. ಗಾಡ್, ಈಗೀಗ ಅವ್ನು ಬೇಕು ಅಂತ ಮಾಡ್ತಾನೋ ಬೇಡ ಅಂತ ಮಾಡ್ತಾನೋ ಏನೂ ಗೊತ್ತಾಗ್ತಾ ಇಲ್ಲ. ಈಗೀಗ ಅವನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ, ದೊಡ್ಡ ಕ್ವೆಶನ್ ಮಾರ್ಕ್ ಆಗೋಗಿದ್ದಾನೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಮಂದಾಕಿನಿ. ಮನಸ್ಸಿಗೆ ಬಹಳ ಕಷ್ಟ ಆಗ್ತಾ ಇದೆ. ಮನೇಲಿ ಆಗ್ತಿರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ತುಂಬ ಬೇಜಾರಾಗತ್ತೆ. ಮೊದಲು ನಮ್ಮ ಹತ್ರ ಜಾಸ್ತಿ ದುಡ್ಡಿರಲಿಲ್ಲ, ಆದರೆ ಖುಷಿ ಇತ್ತು, ನೆಮ್ಮದಿ ಇತ್ತು. ಈಗ ನಮ್ಮ ಹತ್ರ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ. ಸುಖದ ಸುಪ್ಪತ್ತಿಗೆ ಇದ್ದರೂ ಕಣ್ಣಿಗೆ ನಿದ್ದೆ ಇಲ್ಲ. ಇದಕ್ಕಿಂತ ದುರಂತ ಬೇಕಾ ಮಂದಾಕಿನಿ? ಮಗ ಕಟ್ಟಿರೋ ಮನೆ ದೊಡ್ಡದಾಗಿದೆ, ಆದರೆ ಮಗನ ಮನಸ್ಸು ಬರ್ತಾ ಬರ್ತಾ ಚಿಕ್ಕದಾಗ್ತದೆ. ನಾವೆಲ್ಲ ಒಂದೇ ಮನೇಲಿದ್ದೀವಿ, ಆದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಗಳ ಮಧ್ಯೆ ಒಂದು ಗೋಡೆ ಸೃಷ್ಟಿಯಾಗಿದೆ. ಮಾನಸಿಕವಾಗಿ ನಾವು ದೂರ ಆಗ್ತಾ ಇದ್ದೀವಿ. ಸುಖಕ್ಕಿಂತ ದುಃಖನೇ ಜಾಸ್ತಿ ಆಗಿದೆ ಇಲ್ಲಿ. ಇದೆಲ್ಲ ಬೇಕಾಗಿತ್ತಾ? ಮಾವ, ಪ್ಲೀಸ್ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲನೂ ಚೇಂಜ್ ಮಾಡೋ ಶಕ್ತಿ ಪ್ರೀತಿಗೆ ಸಂಬಂಧಕ್ಕಿದೆ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ನೀವೇ ಈ ರೀತಿ ಹೋಪ್ಸ್ ಕಳ್ಕೊಂಡ್ರೆ ಹೇಗೆ? ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆನ ನಾವು ಇಟ್ಕೊಳ್ಳೋಣ. ಟೈಮ್ ಎಲ್ಲ ಸರಿ ಮಾಡುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅತ್ತೆ, ಭೂಮಿಕಾ, ಇವರಿಬ್ಬರನ್ನು ಕುಡಿಯಕ್ಕೆ ಬಿಡಬಾರ್ದಿತ್ತು. ಬಿಟ್ಟರೆ ರಾತ್ರಿ 2 ಗಂಟೆವರೆಗೂ ಕುಡಿತಾನೇ ಇರ್ತಾರೆ. ಗೊತ್ತು ತಾನೇ ಇವರಿಬ್ಬರ ಬಗ್ಗೆ. ಇರ್ಲಿ ಬಿಡಿ ಅಪ್ಪಣ್ಣವ್ರೆ, ಇಬ್ರು ನೋವಲ್ಲಿದ್ದಾರೆ. ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ಮನ್ಸು ಹಗರಾಗೋಗ್ಲಿ. ಲೋ, ನನ್ನ ಮಗನೇ ಆನಂದ ಅಂತ ಹೆಸರಿಟ್ಕೊಂಡು ನನಗೆ ನೋವು ಕೊಡ್ತಾ ಇದೆಯಲ್ಲ. ನೀನು ಬರೀ ಹೆಸರಿಗೆ ಮಾತ್ರ ಆನಂದ ಆಗಿರಲಿಲ್ಲ ಕಣೋ, ನನ್ನ ಪಾಲಿಗೆ ಲಿಟ್ರಲಿ ಆನಂದನೇ ಆಗಿತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಕಣ ನೀನು, ಒಡ ಹುಟ್ಟಿದವ್ರಿಗಿಂತ ಹೆಚ್ಚು. ಅವಾಗ ನನಗೆ ಬಲ ಬೆಂಬಲ ಎಲ್ಲ ಆಗಿದ್ದೆ ನೀನು. ನಾನೇ ನೀನು, ನೀನೇ ನಾನು ಅನ್ನೋ ಥರ ಇದ್ವಲ್ಲ. ಒಂದೇ ಜೀವ 2 ದೇಹ ಅನ್ನೋ ಥರ ಇದ್ವಿ. ಯಾಕೋ ಹೀಗೆಲ್ಲ ಮಾಡ್ದೆ ಲೇ? ಹೀಗೆಲ್ಲ ಮಾಡೋದಕ್ಕೆ ನಿಂಗೆ ಮನ್ಸಾದ್ರೆ ಹೆಂಗೆ ಬಂತು? ಹಾಂ, ನನಗನ್ಸುತ್ತೆ ನನ್ನ ಮಗನೇ ನಿನಗೆ ಮನಸ್ಸು ಅನ್ನೋದೇ ಇಲ್ಲ ಕಣ. ಎಲ್ಲೋ ಕಳ್ಕೊಂಬಿಟ್ಟಿದ್ಯಾ, ಅದಕ್ಕೆ ಈ ರೀತಿ ಮಾಡಿರೋದು. ರೈಟ್? ಏನೋ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲ, ನಾನು ಏನು ಮಾಡಬಾರದು ಮಾಡಿದೆ ಅಂತ ಇಲ್ಲಿಗೆ ಮಾತಾಡ್ತಾ ಇದ್ದಾನೆ. ಏನು ಮಾಡಿದ್ನ? ಏಯ್, ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಾ ಇದೀಯಾ? ಕನ್ಫರ್ಮ್ ಕಣ, ಕನ್ಫರ್ಮ್ ನಿನಗೆ ಮನಸ್ಸಿಲ್ಲ ಕಣ. ಜೊತೆಗೆ ಅದೇನೋ ಅಂತಾರಲ್ಲ, ಏನದು, ಆತ್ಮಸಾಕ್ಷಿ, ಅದು ಇಲ್ಲ ಕಣ. ಏನು ಮಾಡಿದೆ ಅಂತ ಕೇಳ್ತೀಯ? ಏಯ್, ನನ್ನ ಜೀವದ ಗೆಳೆಯ ಕಣ ನೀನು. ನನ್ನ ಹಾರ್ಟಲ್ಲಿರೋ 4 ಕೋಣೆಲಿ 2 ಕೋಣೆ ನಿನಗೆ ಅಂತ ಲೀಸ್ ಕೊಟ್ಟಿದ್ದೀನಿ. ಲೈಫ್ ಟೈಮ್ ಲೀಸ್.
ಯಾವುದು ನೆನಪಿಗೆ ಬರಲಿಲ್ವೇನಾ? ಏನೋ ಇಷ್ಟೊಂದು ಬಿಲ್ಡಪ್ ತಗೋತಾ ಇದೆಯಾ ನೀನು? ಅದಕ್ಕೆ ಇವನು ಆರ್ಟಲ್ಲಿರೋ 2 ಕೋಣೆ ಕೊಟ್ಟವನ ಅಷ್ಟೇ ನನಗೆ. ನಾನು ಇವನಿಗೆ ಇಡೀ ಹಾರ್ಟೇ ಕೊಟ್ಬಿಟ್ಟಿದ್ದೀನಿ. ನನ್ನ ಹಾರ್ಟ್ ಪೂರ್ತಿ ನೀನೇ ಇದೆಯಾ ಕಣೋ. ಗುಂಡಿಗೆ ಹೆಂಗೆ ಕೂತಿದ್ಯಾ ಅಂದರೆ ಬ್ಲಡ್ ಪಂಪ್ ಆಗೋಕ್ಕೂ ಜಾಗ ಇಲ್ಲ, ಉಸಿರಾಡೋದೇ ಕಷ್ಟ ಆಗ್ತಿದೆ. ನಾನೇನಾದರೂ ಹೇಳ್ಕೊಂಡಿದ್ದೀನಿ ನಿನ್ನ ಮೇಲೆ ನನಗೆ ಅಷ್ಟೊಂದು ಲವ್ ಕಣೋ. ಕಮಾನ್ 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 ಯಸ್, ಈ ಸಲ ಕಪ್ ನಮ್ದೆ. ಕಾಫಿ ತಗೊಳ್ಳಿ. ಹೌದು, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಇತ್ತೀಚೆಗೆ ನೀವು ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ನೋಡೇ ಇರಲಿಲ್ಲ. ಏನು ರೀಸನ್ ಅಂತ ಕೇಳ್ಬೋದಾ? ಇಷ್ಟೊತ್ತಕ ಒಂದೇ ಕಾರಣ ಆಯಿತು, ಈಗ 2 ಕಾರಣ ಆಯಿತು. ಒಂದು, ನಮ್ಮ RCB ಮ್ಯಾಚ್ ಗೆದ್ರು, ಇನ್ನೊಂದು ನನ್ನ ಐಡಿಯಾನು ಗೆಲ್ತು. ಐಡಿಯಾನಾ? ಏನು ಐಡಿಯಾ? ಹೇಳಿರಲಿಲ್ವಾ ಬೇಬಿ, ಅವನೊಂದನ್ನ ಕಂಪ್ನಿಯಿಂದ ಓಡಿಸ್ತೀನಿ ಅಂತ, ಆ ಐಡಿಯಾ. ಆ್ಯಂಡ್ ಇಟ್ ಬಿಕೇಮ್ ಎ ಗ್ರ್ಯಾಂಡ್ ಸಕ್ಸಸ್. ಹೌದಾ? ಹೌದಾ ಅಲ್ಲ, ಹೌದು. ಅದಕ್ಕೆ ಅಲ್ವಾ ಬೇಬೀಸ್ ದಿನ ಹೇಳ್ತಾ ಇದ್ದೀನಿ ನಾನು, ವೆಯ್ಟ್ ಅಂತ. ಆ ರೈಟ್ ಮೂಮೆಂಟ್ ಇವಾಗ ಬಂದಿದೆ. ಇನ್ನು ತಡ ಮಾಡೋದಿಲ್ಲ ಬೇಬಿ, ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡೋದೆ, ನೀನು ಕುತ್ತಿಗೆ ತಾಳಿ ಕಟ್ಟದೆ, ನಿನ್ನನ್ನು ಹೆಂಡತಿ ಮಾಡ್ಕೊಳ್ಳೋದು. ಆಮೇಲೆ ಬಿಂದಾಸ್ ಆಗಿ ಎಷ್ಟು ಬೇಕೋ ಅಷ್ಟು ಲವ್ ಮಾಡ್ಬೋದು, ಯಾರು ತಡೆಯಲ್ಲ ನಮ್ಮನ್ನು. ರಿಯಲಿ? ರಿಯಲಿ ಬೇಬಿ, ಐ ಆಮ್ ನಾಟ್ ಜೋಕಿಂಗ್.